ಬೆಂಗಳೂರಲ್ಲಿ ಮುಸ್ಲಿಂ ಯುವಕನನ್ನ ನಂಬಿ ಮದುವೆಯಾಗಿ ಹಿಂದೂ ಯುವತಿಯೊಬ್ಬಳು ಬೀದಿಗೆ ಬಿದ್ದಿದ್ದಾಳೆ. ಪ್ರೀತಿಯ ಹೆಸರಲ್ಲಿ ಮತಾಂತರ ಆಗಿ ಮಗು ಕರುಣಿಸಿದಂತ ಯುವಕ ಈಗ ಅವಳನ್ನ ನಡು ನೀರಲು ಬಿಟ್ಟು ಪರಾರಿಯಾಗಿದ್ದಾನೆ. ಹಿಂದೂ ಯುವತಿಗೆ ಮಗು ಕೊಟ್ಟು ಪರಾರಿಯಾಗಿದ್ದಾನೆ ಮುಸ್ಲಿಂ ಯುವಕ. ಈಕೆಯ ಪ್ರೀತಿ ಎಷ್ಟು ಕುರುಡಾಗಿತ್ತು ಅಂತಂದ್ರೆ ಆತನಿಗೋಸ್ಕರ ಮತಾಂತರವೂ ಕೂಡ ಆಗಿದ್ಲು. ಈಗ ನಡು ಬೀದಿಗೆ ಬಿದ್ದು ಅಳ್ತಾ ಇರೋದು. ಬಿಟಿಎಂ ಲೇಔಟ್ ನಿವಾಸಿ ಸೈಯದ್ ಇಮ್ತಿಯಾಜ್ ಎಂಬಾತ ಪಶ್ಚಿಮ ಬಂಗಾಳದ ಯುವತಿಗೆ ಮೋಸ ಮಾಡಿರೋದು. ಕೋಲ್ಕತ್ತಾ ಮೂಲದ ಯುವತಿ ಕೈಯಲ್ಲಿ ಮಗು ಹಿಡ್ಕೊಂಡು ನಡು ರಸ್ತೆಯಲ್ಲಿ ನಿಂತು ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇರೋದು. ಸೃಷ್ಟಿ ತ್ರಿಪಾಠಿ ಅಂತ ಹೆಸರು ಈಕೆಯದ್ದು. ಈ ಸೈಯದ್ದನ್ನ ಲವ್ ಮಾಡಿದ್ಲು, ನಂತರ ಮದುವೆಯಾಗೋದಕ್ಕೋಸ್ಕರ ಜೈನಾಬ್ ಅಂತ ತನ್ನ ಹೆಸರನ್ನ ಕೂಡ ಬದಲಾಯಿಸಿಕೊಂಡ್ಲು. ಆರಂಭದಲ್ಲಿ ಎಲ್ಲವೂ ಸರಿ ಇತ್ತು. ನಂತರ ಈಗ ಈ ಸೈಯದ್ ಇಮ್ತಿಯಾಜ್ ಈಕೆಯನ್ನ ಬಿಟ್ಟು ಪರಾರಿಯಾಗಿದ್ದಾನೆ. ನಡು ರಸ್ತೆಯಲ್ಲಿ ಕೈಯಲ್ಲೊಂದು ಮಗುವನ್ನ ಹಿಡ್ಕೊಂಡು ಅಯ್ಯೋ ನನಗೆ ಮೋಸ ಆಯಿತು, ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಾ ಇರೋದು ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್. ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್ ಈಗ ವಕೀಲರ ಮೊರೆ ಹೋಗಿರೋದು. ವಿಡಿಯೋ ಒಂದನ್ನು ಹಾಕಿದ್ದಾರೆ. ಆ ವಿಡಿಯೋ ಡಿಲೀಟ್ ಮಾಡುವಂತ ಸೈಯದ್ ಈಗ ಬೆದರಿಕೆಯನ್ನು ಕೂಡ ಹಾಕ್ತಿದ್ದಾನಂತೆ. ಪಶ್ಚಿಮ ಬಂಗಾಳ ಮೂಲದ ಸೃಷ್ಟಿ ತ್ರಿಪಾಠಿ ಬೆಂಗಳೂರಲ್ಲಿದ್ರು. ಸದ್ಯ ಹೈಗ್ರೌಂಡ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ಈ ಸೃಷ್ಟಿ ತ್ರಿಪಾಠಿ ಈಗ ಜೈನಾಬ್ ಆಗಿ ಬದಲಾಗಿ ಕೈಯಲ್ಲೊಂದು ಮಗುವನ್ನ ಹಿಡ್ಕೊಂಡು ಸೈಯದ್ ಇಮ್ತಿಯಾಜ್ನ ಮನೆಗೆ ಹೋದ್ರೆ ಆತನ ಮನೆಯವರು ಬರಬೇಡ ನಮ್ಮ ಮನೆಗೆ, ನಡಿ ಇಲ್ಲಿಂದ ಅಂತ ಓಡಿಸ್ತಿದಾರಂತೆ. ನಮಗೆ ಮಗನೂ ಬೇಡ, ಸೊಸೆನೂ ಬೇಡ, ಮೊಮ್ಮಗನೂ ಬೇಡ, ನಡಿ ಇಲ್ಲಿಂದ ಅಂತ ಓಡಿಸ್ತಿದ್ದಾರೆ. ಅತಂತ್ರ ಸ್ಥಿತಿಯಲ್ಲಿ ಸದ್ಯ ಸೃಷ್ಟಿ ತ್ರಿಪಾಠಿ ಅಲಿಯಾಸ್ ಜೈನಾಬ್ ಇರೋದು.